ಇದು ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 168 ಅನ್ನುವಂಥ ಜಾಗ. ಇದರ ಟೋಟಲ್ ಭೌಗೋಳಿಕ ವಿಸ್ತೀರ್ಣ 205 ಎಕರೆ ಭೌಗೋಳಿಕ ವಿಸ್ತೀರ್ಣ. ಅದರಲ್ಲಿ ಸ್ವಲ್ಪ ಜಾಗವನ್ನು ಬಂಡೆ ಇರ್ತಕ್ಕಂಥ ಜಾಗವನ್ನು ಈಗಾಗಲೇ ಕ್ರಷರ್ಗಳಿಗೆ ಸರ್ಕಾರ ಮಂಜೂರಾತಿ ಕೊಟ್ಟಿದೆ. ಇನ್ನು ಉಳಿಕೆ ಜಮೀನಿಗೆ ದಟ್ಟ ನೀಲಗಿರಿ ಅರಣ್ಯ ಪ್ರದೇಶವಾಗಿರ್ತದೆ. ಅದನ್ನು ಕೆಲವು ಬಲಾಢ್ಯರು ನೀಲಗಿರಿ ಮರಗಳನ್ನು ಕಡಿದು ಆ ಜಲಾನಯನ ಪ್ರದೇಶಗಳಿಂದ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳನ್ನು ಮುಚ್ಚಿ B1 ಪ್ರದೇಶಕ್ಕೆ ಅನುವು ಮಾಡಿಕೊಳ್ಳೋ ರೀತಿಯಲ್ಲಿ ಅವರು ಮಾಡ್ಕೊಂಡಿದ್ದಾರೆ. B1 ಅಂದರೆ ಸೇಫರ್ ಝೋನ್. ಈಗಾಗಲೇ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಪಕ್ಕದ ತಾಲೂಕು ಇದೆಲ್ಲ ಆ ಕಡೆ ಚಿಕ್ಕಬಳ್ಳಾಪುರ ಜೊನ್ನಲಕುಂಟೆ ಅಂತ ಬರ್ತದೆ, ಇದು ವರ್ಲಕೊಂಡ ಸರ್ವೆ ನಂಬರ್ ಬರ್ತದೆ. ಚಿಕ್ಕಬಳ್ಳಾಪುರ ತಾಲೂಕನ್ನು ಇಡೀ B1ಗಳನ್ನು ಮಾಡಬಾರ್ದು ಅಂತೇಳಿ ನಿರ್ಬಂಧಿಸಿ ಇಲ್ಲಿ ಎಲ್ಲೆಲ್ಲೋ ಇರ್ತಕ್ಕಂಥ ಬಲಾಢ್ಯರು ಬಂದು ಇಲ್ಲಿ B1ಗಳಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ನಾನು ಮತ್ತು ನನ್ನ ಎಲ್ಲ ದಂಡಾಧಿಕಾರಿಗಳ ಸಮೇತವಾಗಿ ನಮ್ಮ ರೈತರು 2 ದಿವಸದಿಂದ ಪ್ರೊಟೆಕ್ಟ್ ಮಾಡಿ ಗೌರವಾನ್ವಿತ ಶಾಸಕರ ಒಂದು ಅಪ್ಪಣೆಯ ಮೇರೆಗೆ ಅಸಿಸ್ಟೆಂಟ್ ಕಮಿಷನರ್ ಶಿವಸ್ವಾಮಿ ಅಸಿಸ್ಟೆಂಟ್ ಕಮಿಷನರ್ ಅಶ್ವಿನ್ ಅವರು ಬಂದಿದ್ದರು. ನಾನು ಈ ಡ್ಯಾಮೇಜ್ ಆಗಿರ್ತಕ್ಕಂಥ ಪ್ರದೇಶವನ್ನು ಅವ್ರಿಗೆ ತೋರಿಸಿದ್ವಿ. ಅವರು ಕೂಡ ಯಾರು ಇದು ನ್ಯಾಚುರಲ್ ಚೆಕ್ ಡ್ಯಾಮ್ ಎಲ್ಲ ಕಟ್ಟಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ಯಾರು ಮುಚ್ಚಿದಾರೋ ಅವರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳಿ, FIR ಮಾಡಿ ಅಂತಕ್ಕಂಥ ಸೂಚನೆಯನ್ನು ಮಾನ್ಯ ದಂಡಾಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಇನ್ನು ಅವರು ಒತ್ತುವರಿ ಮಾಡ್ದಿರ ನಮ್ಮ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ವಾರಂಟ್ರಿಯಾಗಿ ಈ ಭೂ ಪ್ರದೇಶಕ್ಕೆ ಗಿಡಗಳನ್ನು ಹಾಕ್ತಾಯಿದ್ದೀವಿ. ಗಿಡಗಳನ್ನ ಹಾಕಿ ಇದು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ, VA ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ, ಫಾರೆಸ್ಟ್ ಇಲಾಖೆ ಕೊಟ್ಟಿದ್ದೀವಿ. ಇದು ನಮ್ಮ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಾಪರ್ಟಿ ಕೂಡ. ಯಾಕೆಂದರೆ 100 ಎಕರೆ ಜಮೀನಲ್ಲಿ ಈ ಭಾಗಕ್ಕೆ ಮರಗಳೆಲ್ಲ ಕೆಡವಿದಾರಲ್ವಾ, ಅರಣ್ಯ ಇಲಾಖೆ ನೋಡ್ಕೋಬೇಕಾಯಿತು, ನೋಡ್ಕೊಂಡಿಲ್ಲ. ಅದು ನಮ್ಮ ಜನನೂ ನೋಡ್ಕೊಂಡಿಲ್ಲ ಇದುವರೆಗೆ. ಜನ ಊರಿಗೂ ಇಲ್ಲಿಗೆ ಸ್ವಲ್ಪ ದೂರ ಆಗ್ತದೆ. ಈ ಥರ ರಾತ್ರೋರಾತ್ರಿ, ಯಾಕೆಂದರೆ ನೆನ್ನೆ ನಾನು ಮತ್ತು ತಹಸೀಲ್ದಾರ್ ಇಲ್ಲಿ ಬಂದಾಗ ಇಲ್ಲಿವರೆಗೂ ಇತ್ತು ನೋಡಿ. ನಾವು ಬಂದು ಹೋದ್ಮೇಲೆ ಇದನ್ನೆಲ್ಲ ಮುಚ್ಚಿದ್ದಾರೆ. ರಾತ್ರಿ ಮಾಡ್ತಕ್ಕಂಥ ಕೆಲಸಗಳು ಅರಣ್ಯದವರು ನೋಡ್ಕೋಬೇಕಾಗಿತ್ತು. ಈಗಾಗಲೇ ಅರಣ್ಯದವ್ರಿಗೂ ಸೂಚನೆ ಕೊಟ್ಟಿದ್ದೀವಿ, ಪಾಳಿ ಪ್ರಕಾರ ಇದನ್ನು ಕಾವಲು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ. ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಇಲ್ಲಿ? ನಾವಾ B1 ಕ್ರಷರ್ಗಳು ಫಿಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸಮೀಪ ಇದೆಯಲ್ವಾ, ಕ್ರಷರ್ಗಳು ಇಲ್ಲಿ ಮಾಡೋದಕ್ಕೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ರು. ಸರಿ, ಅದೇ ಈಗ ನೀವು ಸ್ವಲ್ಪ ಕನ್ಫ್ಯೂಸು. ಕ್ರಷರ್ಗಳು ಬೇರೆ, ಬಂಡೆ ಇರ್ತಕ್ಕಂಥ ಜಾಗವನ್ನು ಕ್ರಷರ್ ಕೊಟ್ಟಿರ್ತಾರೆ. ಆ ಕ್ರಷರ್ನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೋಲಿಂಗು ಸ್ಯಾಂಡ್ ಮಾಡ್ತಕ್ಕಂಥ ಪ್ರದೇಶಕ್ಕೆ ಇದು ಮಾಡ್ಕೊಂಡಿರೋದು ಆ B1 ಸೇಫರ್ ಝೋನು ಅಂತಾರೆ. ಅದನ್ನು ಮಾನದಂಡಗಳಿರ್ತದೆ. ಯಾವುದು ಅರಣ್ಯ ನೀಲಗಿರಿ ಮರ ಇರಬಾರ್ದು, ಜಲಾನಯನ ಪ್ರದೇಶವಾಗಿರಬಾರ್ದು, ಚೆಕ್ ಡ್ಯಾಮ್ಗಳು ಮಾಡಬಾರ್ದು ಅಂತ. ಈ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಾಟ್ ತಳತನಿಕೆ ಬರೋ ಅಷ್ಟೊತ್ತಿಗೆ ಇವರು ಈ ಥರ ಮಾಡಿಬಿಟ್ಟು ಇದರಲ್ಲಿ ಮರಗಳಿಲ್ಲ ಅನ್ನೋ ಥರ ನೋಡ್ಸೋದಕ್ಕೆ ಈ ಥರ ಕಬಳಿಸಿರೋದು. ಕೆರೆನೇ ಮುಚ್ಚಿಬಿಟ್ಟಿದಾರಂತ ಏನು ಸಮಾಚಾರ ಇದೆ? ಅದೇ ಒಂದು ಕೆರೆ ಅಲ್ಲ, ಇದು ಕೆರೆ ಅಲ್ಲ, ಚೆಕ್ ಡ್ಯಾಮ್ಗಳು ಅಂತಾರೆ. ಅದೇ ಅದು ಕೆರೆ ಬರಲ್ಲ, ಚೆಕ್ ಡ್ಯಾಮ್ ಅಂತಾರೆ. ಎಲ್ಲಿ ಒಂದು ಗ್ರಾವಿಟಿ ನೀರು ಹೋಗ್ತಕ್ಕಂಥ ಸ್ಥಳ ಇರ್ತದೋ ಅದರ ಅಡ್ಡಗ ನೀಳ್ಳೊಳ್ಳೋದಕ್ಕೆ 1, 2, 3 ಈ ಥರ ಚೆಕ್ ಡ್ಯಾಮ್ಗಳು ಮುಚ್ಚಿಬಿಟ್ಟು ಹಾಕಿರ್ತಾರೆ. ಅದರ ಉದ್ದೇಶ ಈ ಭಾಗದ ಅರಣ್ಯ ಪ್ರಾಣಿಗಳಿಗೆ ನೀರು ಕುಡಿಯೋದು, ದನಕರುಗಳಿಗೆ ನೀರು ಕುಡಿಯೋದು ಮತ್ತು ಬೋರ್ವೆಲ್ಸ್ ಹಿಂಗೋದಕ್ಕೆ ಅನುಕೂಲ ಆಗುತ್ತಲ್ಲ ಅಂತ. ಅದರಲ್ಲಿ ಎಲ್ಲ ಲಕ್ಷಣಗಳು ನೀವು ಮುಚ್ಚಿಬಿಟ್ಟಿದ್ರೆ ಇನ್ನೊಂದು 2 ಇದೆ ಇಲ್ಲಿ. ಈಗಾಗಲೇ 3 ಮುಚ್ಚಿಬಿಟ್ಟಿದ್ದಾರೆ. 3 ಮುಚ್ಚಿಬಿಟ್ಟಿದ್ದಾರೆ. ಇದ್ರ ಉದ್ದೇಶ ಸೇಫರ್ ಝೋನು ಅಂತಾರೆ. ಯಾವುದೂ ತಂಟೆ ತಕರಾರು ಇಲ್ಲ ಈ ಥರ ಮಾಡಿಬಿಟ್ರೆ ಅನ್ನೋದಕ್ಕೆ ಅವರು ಮಾಡ್ಕೊಂಡಿರ್ತಕ್ಕಂಥ ಜಾಗ ಇದು. ಸರಿ ಸರ್, ನಿಮ್ಮ ಹೆಸರು? ಕೃಷ್ಣೇಗೌಡ.